ಬಂಧುಗಳೇ ನಮಸ್ಕಾರ. ಚಮರಂ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಮೀಸಲಾತಿಯ ಸರಣಿ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ 5ನೇ ಸರಣಿ. ಈ 5ನೇ ಸರಣಿಯಲ್ಲಿ ನಾನು ಪ್ರಾಚೀನ ಭಾರತದಿಂದ ಬ್ರಿಟಿಷ್ ಭಾರತದಲ್ಲಿ ಹೇಗೆ ಮೀಸಲಾತಿ ತನ್ನ ಸ್ವರೂಪವನ್ನು ಬದಲಾಯಿಸ್ಕೊತು ಅಂತ ಅದ್ರ ಬಗ್ಗೆ ಮಾತಾಡ್ತೀನಿ ಇವತ್ತು. ಅದಕ್ಕಿಂತ ಮೊದಲು ನೀವೆಲ್ಲರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿ ಖಂಡಿತ ನೋಡಿ. ಬಂಧುಗಳ 4ನೇ ಸರಣಿಯಲ್ಲಿ ನಾನು ಪ್ರಾಚೀನ ಇತಿಹಾಸದಲ್ಲಿ ಮನುಸ್ಮೃತಿ ಆಧಾರಿತವಾದಂತಹ ಮೀಸಲಾತಿ ಹೇಗೆ ಯಾರ್ಯಾರಿಗೆ ಕಟ್ಟಾಜ್ಞೆಯಾಗಿ ಜಾರಿಯಲ್ಲಿತ್ತು, ಅದರಲ್ಲಿ ಭಾರತದ ಬಹುಸಂಖ್ಯಾತರಾದಂಥ SC ST OBCಗಳ ಪರಿಸ್ಥಿತಿ ಹೇಗಾಯಿತು, ಶೂದ್ರರಾಗಿ ಅವರು ಎಷ್ಟೆಲ್ಲ ಸಂಕಷ್ಟಗಳನ್ನ ಅನುಭವಿಸಿದ್ರು ಅನ್ನೋದ್ರ ಬಗ್ಗೆ ಮಾತಾಡಿದ್ದೇನೆ. ಈ ಮನುಸ್ಮೃತಿಯಿಂದಾಗಿಯೇ ಮತ್ತು ಇಂತಹ ವರ್ಣ ವ್ಯವಸ್ಥೆಯಿಂದಾಗಿಯೇ ಮತ್ತು ಮನುಸ್ಮೃತಿ ಕೊಟ್ಟಂತ ಕಟ್ಟುನಿಟ್ಟಾದಂತಹ ಇಂತಹ ಮೀಸಲಾತಿ ಇದೆ, ಇವರು ಜೀವನವನ್ನು ರೂಪಿಸ್ಕೊಂಡು ಬಂತಲ್ಲ, ಇದು ಸಾವಿರಾರು ವರ್ಷಗಳ ಕಾಲ ಭಾರತ ದೇಶದಲ್ಲಿ ಅನೂಚಾನವಾಗಿ ನಡ್ಕೊಂಡು ಬಂದಿದೆ. ಆ ಕಾರಣಕ್ಕೋಸ್ಕರನೇ ಬಾಬಾ ಸಾಹೇಬರು ಗುರುತಿಸ್ತಾರೆ ಇದನ್ನ. ಆ ಕಾರಣಕ್ಕೋಸ್ಕರನೇ ಭಾರತವು ಹಲವು ವರ್ಷಗಳ ಕಾಲ ಪರಕೀಯರ ದಬ್ಬಾಳಿಕೆಗೆ ತುತ್ತಾಯಿತು. ನೋಡಿ, ಮನುಸ್ಮೃತಿ ಮಾಡಿದ ತಪ್ಪಿನಿಂದಾಗಿ ಭಾರತವನ್ನು ಪರಕೀಯರು ಬಂದು ಆಳುವಂತಾಯಿತು. ಎಷ್ಟೋ ಸಾವಿರ ವರ್ಷಗಳ ಕಾಲ ಡಚ್ಚರಾಳಿದ್ರು, ಪೋರ್ಚುಗೀಸರಾಳಿದ್ರು, ಮುಘಲರಾಳಿದ್ರು, ಹೀಗೆ ಬೇರೆ ಬೇರೆ ದೇಶದವ್ರು ನಮ್ಮ ಮೇಲೆ ಆಕ್ರಮಣ ಮಾಡಿ ಮಾಡಿ ಈ ದೇಶವನ್ನು ವಶಪಡಿಸ್ಕೊಂಡು ಆಳ್ವಿಕೆ ಮಾಡಿದ್ರು, ಇಲ್ಲಿನ ಸಂಪತ್ತನ್ನೆಲ್ಲ ಲೂಟಿ ಮಾಡಿದ್ರು. ನೋಡಿ, ಈ ಕಾರಣ ಏನು ಅಂದ್ರೆ ಇದಕ್ಕೋಸ್ಕರ. ಯಾಕೆಂದ್ರೆ ಕ್ಷತ್ರಿಯರು ಮಾತ್ರವೇ ಯುದ್ಧ ಮಾಡಬೇಕು. ಹಾಗಾಗಿ ಬಂದವ್ರ ಜೊತೆಗೆ ಕ್ಷತ್ರಿಯರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಿದ್ರು, ಸೋಲ್ತಿದ್ರು, ಏನ್ ಮಾಡ್ತಿದ್ರು ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಆವತ್ತು ಮೇಲ್ಪದರದಲ್ಲಿದ್ದಂಥ ಬ್ರಾಹ್ಮಣರು ಯಾವುದೇ ರಾಜರು ಬರಲಿ, ಬ್ರಿಟಿಷರಾದ್ರು ಬರಲಿ ಅಥವಾ ಮೊಘಲರು ಬರಲಿ, ಪೋರ್ಚುಗೀಸರು ಬರಲಿ, ಡಚ್ಚರು ಬರಲಿ, ಯಾರೇ ಬರಲಿ, ಬೇರೆ ಬೇರೆಯವರು ಹೊರಗಿನ ದೇಶದಿಂದ, ಅವರೆಲ್ಲರ ಜೊತೆಗೂ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಮಾಡಿಕೊಂಡು ಅವ್ರ ಜೊತೆ ಸುಪ್ರೀಂ ಪೋಸ್ಟ್ಗಳನ್ನೇ ಇವರು ಹೊಂದಿ ಚೆನ್ನಾಗಿರ್ತಿದ್ರು ಅವರು. ಮತ್ತು ಅವಾಗೆಲ್ಲ ಇವ್ರಿಗೆ ಯಾರಿಗೂ ಸ್ವಾತಂತ್ರ್ಯವನ್ನ ಪಡಿಬೇಕು ಅನ್ನುವಂಥ ಒಂದು ಹಪಾಹಪಿ ಹುಟ್ಲೇ ಇಲ್ಲ. ಯಾಕೆ ಅಂತಂದ್ರೆ ಯಾರೇ ಬಂದ್ರು ಇವ್ರ ಸ್ಥಾನಮಾನಗಳಿಗೆ ಯಾವುದೇ ವಿಧವಾದಂತಹ ಚ್ಯುತಿ ಬರಲಿಲ್ಲ. ಮತ್ತು ಇವರು ನಿರ್ಮಿಸಿದಂತಹ ಯಾವ ಒಂದು ಏಣಿ ಶ್ರೇಣಿ ವ್ಯವಸ್ಥೆ ಇತ್ತಿಲ್ಲ, ಈ ಏಣಿ ಶ್ರೇಣಿ ವ್ಯವಸ್ಥೆಗೂ ಧಕ್ಕೆ ಬರಲಿಲ್ಲ. ಎಲ್ಲರೂ ಹಂಗಂಗೆ ಇದ್ರು, ಸ್ಟೇಟಸ್ ಕೋ ಮೇಂಟೈನ್ ಆಯಿತು. ಬರ್ತಿದ್ರು ರಾಜರು, ಮೋಜು ಮಸ್ತಿ ಮಾಡ್ಕೊಂತಿದ್ರು, ಅವರಷ್ಟಕ್ಕೆ ಅವ್ರು ಹೋಗ್ತಿದ್ರು. ಆದ್ರೆ ಬ್ರಿಟಿಷರು ಬರ್ತಾರೆ. ಬ್ರಿಟಿಷರು ಬಂದಾಗ ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ದೊಡ್ಡ ಸಂಚಲನ ಆಯಿತು. ಅವ್ರು ಏನ್ ಮಾಡ್ತಾರೆ, ಕಾನೂನುಗಳನ್ನ ತಗೊಂಡ್ಬರಕ್ ಶುರು ಮಾಡ್ತಾರೆ. ಬ್ರಿಟಿಷರು ಸುಮ್ಮನೆ ಬಂದ್ರು ಗೆದ್ರು. ಬ್ರಿಟಿಷರು ಬಂದಾಗ್ಲೂ ಈ ಮೇಲ್ಸ್ತರದ ಬ್ರಾಹ್ಮಣ ಸಮುದಾಯ ಏನಿತ್ತು ಅವ್ರ ಜೊತೆಗೆ ಬೇರೆ ಬೇರೆ ಅಧಿಕಾರ ಸ್ಥಾಯಿಗೆ ಹೊಂದ್ಕೋತು, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರು ಅವರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮೆನ್ಷನ್ ಮಾಡ್ತಾರೆ, ಬ್ರಿಟಿಷರು ಬಂದು ಅನೇಕ ಕಾಲೋನಿಗಳನ್ನ ಸ್ಥಾಪನೆ ಮಾಡ್ತಾ ಬೇರೆ ಬೇರೆ ರಾಜ್ಯಗಳ ಹತ್ರ ಹೋದಾಗ ಕೂಡ ಅನೇಕ ಯಾವ್ಯಾವ ರಾಜ್ಯಗಳು ಎಷ್ಟೆಷ್ಟು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಕೊಂಡು ಈ ರಾಜ್ಯನ ವಿರುದ್ಧ ಈ ರಾಜ್ಯನನ್ನ, ಈ ರಾಜ್ಯನ ವಿರುದ್ಧ ಇವರನ್ನ ಎತ್ತಿ ಕಟ್ಟಿ ಬ್ರಿಟಿಷರಿಗೆ ಸಹಾಯ ಮಾಡಿದ್ದಾರೆ ಇವರೇನೆ. ಇತಿಹಾಸದಲ್ಲಿ ಇಂತಹ ದ್ರೋಹದಿಂದಾಗಿ ಭಾರತಕ್ಕೆ ಬೇರೆ ಬೇರೆ ದೇಶದವರು ಬಂದರು ಅಂತ ಬಾಬಾ ಸಾಹೇಬರು ಸಂವಿಧಾನ ರಚನಾ ಸಮಿತಿಯಲ್ಲಿ ಮಾತಾಡ್ತಾರೆ. ಸೊ ಇದು ಮನುಸ್ಮೃತಿಯ ಕೊಡುಗೆ. ಮನುಸ್ಮೃತಿ ಒಂದು ಭಾರತವನ್ನ ಸದೃಢವಾಗಿದ್ದಂಥ ಭಾರತವನ್ನ, ಸಮೃದ್ಧವಾಗಿದ್ದಂಥ ಭಾರತವನ್ನ ಮತ್ತು ಎಲ್ಲರೂ ಒಟ್ಟಾಗಿದ್ದಂಥ ಭಾರತವನ್ನು ಒಡೆದು ಚಿಂದಿ ಮಾಡದ ಪ್ರಯುಕ್ತವಾಗಿ ಈ ದೇಶವನ್ನ ಬೇರೆಯವರು ಆಳ್ವಿಕೆ ಮಾಡಕ್ಕೆ ಶುರುವಾಯಿತು. ಇವರೇನ್ ಹೇಳ್ತಾರೆ, ಈಗ ಬ್ರಿಟಿಷರು ಬಂದು ಈ ದೇಶದಲ್ಲಿ ಒಡೆದು ಆಳುವ ನೀತಿಯನ್ನ ತಂದ್ರು ಅಂತ. ಬ್ರಿಟಿಷರಿಗೆ ಒಡೆದು ಆಳುವ ನೀತಿಯ ಬಗ್ಗೆ ಗೊತ್ತೇ ಇರಲಿಲ್ಲ. ಆದ್ರೆ ಇಲ್ಲಿದ್ದಂಥ ಒಡಕನ್ನ ಅವರು ಯೂಸ್ ಮಾಡ್ಕೊಂಡ್ರು ಅಷ್ಟೇ. ಮನುವಾದವು ಸೃಷ್ಟಿ ಮಾಡಿದಂಥ ಒಡಕನ್ನ ಯೂಸ್ ಮಾಡ್ಕೊಂಡು ಬ್ರಿಟಿಷರು ರೂಲ್ ಮಾಡಕ್ ಶುರು ಮಾಡಿದ್ರು. ಬ್ರಿಟಿಷರ ರಾಜ್ಯದಲ್ಲೇ ನಾವು ಏನೇ ಹೇಳ್ಕೊಂಡ್ರು ನಮ್ಗೆ ಬ್ರಿಟಿಷರು ವಿರೋಧಿಗಳೇ, ಬೇರೆ ಪ್ರಶ್ನೆ. ಏನೇ ಆದ್ರೂ ಬ್ರಿಟಿಷರ ರಾಜ್ಯದಲ್ಲಿ ನ್ಯಾಯ, ಕಾನೂನು, ಅಕ್ಷರ ಅರಿವು ಅನ್ನೋದು ಶುರುವಾಗಿತ್ತು. ಯಾಕೆ ಅಂದ್ರೆ ಅಷ್ಟೊತ್ತಿಗಾಗಲೇ ಇಲ್ಲಿ ಸಾಮಾಜಿಕ ಹೋರಾಟಗಳು ಶುರುವಾಗಿದ್ವು. ಮತ್ತು ಬ್ರಿಟಿಷರು ಕೂಡ ತಮ್ಮ ಬ್ರಿಟನ್ ನ್ಯಾಯ ಒಂದು ರೀತಿಯ ಮಂಡಳಿಯ ವಿಚಾರಗಳನ್ನ ಇಲ್ಲೂ ತಂದು ಒಂದು ಜನಗಳ ಅಹವಾಲುಗಳನ್ನ ಸ್ವೀಕರಿಸಿ ಜನಗಳ ಅಭಿಪ್ರಾಯಗಳನ್ನ ಕೇಳುವಂತ ಒಂದು ಕನಿಷ್ಠ ಪ್ರಜ್ಞೆಯನ್ನ ರೂಢಿಸ್ಕೊಂಡವರು. ಬೇರೆ ಯಾವ ರಾಜ್ಯಗಳು ಜನಗಳ ಅಭಿಪ್ರಾಯಗಳನ್ನ ಕೇಳುತ್ತಿರಲಿಲ್ಲ. ಅವರಷ್ಟಕ್ಕೆ ಅವ್ರ ಜೀವನ ಆಯ್ತು, ಅವ್ರ ಮಜಾ ಆಯ್ತು, ಅವ್ರ ಮಕ್ಕಳಾಯ್ತು, ಈಗ ರಾಜ್ಯಭಾರ ಮಾಡ್ಕೊಂಡು ಹೋಗ್ತಿದ್ರು. ಆದ್ರೆ ಬ್ರಿಟಿಷರ ಕಾಲದಲ್ಲಿ ಒಂದು ಹೈರಾರ್ಕಿ ಸೃಷ್ಟಿ ಆಯ್ತು. ಅಡ್ಮಿನಿಸ್ಟ್ರೇಟಿವ್ ಹೈರಾರ್ಕಿ, ಅಡ್ಮಿನಿಸ್ಟ್ರೇಷನ್ ಮಾಡಬೇಕು, ಒಂದು ನ್ಯಾಯ ಕೊಡಬೇಕು, ಒಂದು ನ್ಯಾಯಸ್ಥಾನ ಇಡಬೇಕು, ಅಲ್ಲೆಲ್ಲರ ನ್ಯಾಯವನ್ನ ಆಲಿಸಬೇಕು ಅನ್ನುವಂಥ ಪದ್ಧತಿ ಶುರುವಾಯಿತು. ಬಹುಶಃ ನಮ್ಮ ಚರಿತ್ರೆಗಳಲ್ಲಿ ಇದನ್ನ ಶೋಧ ಮಾಡಬೇಕು. ಯಾವಾಗ ಬ್ರಿಟಿಷರು ಹೀಗೆ ಭಾರತದಲ್ಲಿ ಕಾನೂನುಗಳನ್ನ, ಸುವ್ಯವಸ್ಥೆಗಳನ್ನ, ಸುಧಾರಣೆಗಳನ್ನ, ಬಡಜನರ ಜೊತೆಗೆ ಕೆಲವು ಕಮಿಷನ್ಗಳನ್ನ ನೇಮಿಸೋದ್ರ ಮುಖಾಂತರ ಶುರು ಮಾಡಿದ್ರು, ಆವಾಗ ಇಲ್ಲಿನ ಮನುಸ್ಮೃತಿಯ ವಾದವನ್ನ ಮಂಡಿಸುವವರಿಗೆ ಸ್ವಲ್ಪ ಥ್ರೆಟ್ ಆಗೋಯ್ತು. ಅಂದ್ರೆ ಅವ್ರ ಅಧಿಕಾರಕ್ಕೆ ಥ್ರೆಟ್ ಆಗಲಿಲ್ಲ, ಆದ್ರೆ ಬೇರೆ ಎಲ್ಲ ನಾವು ಯಾವ ಕೆಟಗರಿಗಳನ್ನ ಹೊಡೆದು ಆಚೆಗಿಟ್ಟಿದ್ದವರೆಲ್ಲರೂ ಅಧಿಕಾರದಲ್ಲಿ ನಮ್ಮ ಜೊತೆಗೆ ಒಂದು ಸ್ಥಾನಮಾನಗಳು ಅಲಂಕರಿಸುವಂಗಾಯ್ತಲ್ಲ, ಅವ್ರಿಗೂ ಪ್ರಾತಿನಿಧ್ಯ ಕೊಡಂಗಾಯ್ತಲ್ಲ ಬ್ರಿಟಿಷ್ ಸರ್ಕಾರದಲ್ಲಿ. ಇವ್ರು ಹೀಗೆ ಇದ್ರೆ ಇವರು ನಮ್ಮ ಮನುಸ್ಮೃತಿ ಕಾನೂನನ್ನು ನಾಶ ಮಾಡಿಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಆಗ ಸ್ವಾತಂತ್ರ್ಯ ಹೋರಾಟದ ಮುಖವಾಡ ಹಾಕೊಂಡು ಬಂದ್ರು ಅನ್ನುವಂಥದ್ದನ್ನ ಅನೇಕ ಸಾಕ್ಷ್ಯಗಳು ಇದನ್ನ ದಾಖಲಿಸ್ತವೆ. ನೋಡಿ, ಬ್ರಿಟಿಷರ ಕಾಲದಲ್ಲಿ ಈ ರೀತಿ ನ್ಯಾಯ
ನ್ಯಾಯಾಧಿಕರಣಗಳು, ನ್ಯಾಯ ಮಂಡಳಿಗಳು ಮತ್ತು ಅವ್ರ ಸೈನ್ಯಕ್ಕೆ ಜನಗಳು ಇವ್ರೇನು ಹೇಳ್ತಾರೆ ಅಂದರೆ, ಮನುವಾದಿಗಳು ಅವ್ರ ಸೈನ್ಯಕ್ಕೆ ಅವ್ರ ಆಡಳಿತಕ್ಕೆ ಬೇಕಾಗಿತ್ತು, ಅದಕ್ಕೋಸ್ಕರ ಎಲ್ಲರಿಗೂ ಅಕ್ಷರ ಕಲಿಸ್ಕೊಟ್ರು ಅಂತ. ಆಯಿತು, ಅವ್ರ ಸೈನ್ಯಕ್ಕೆ ಬೇಕಾದ ಕಾರಣಕ್ಕೆ ಅಕ್ಷರ ಕಲಿಸ್ಕೊಟ್ರು, ಅವ್ರ ಆಡಳಿತಕ್ಕೆ ಬೇಕಾದಕ್ಕೋಸ್ಕರ ಅಕ್ಷರ ಕಲಿಸ್ರಲ್ವಾ. ನೀವೇನು ಮಾಡ್ತಿದ್ರಿ ಆಗ? ಮೊಘಲರ ಬಗ್ಗೆ ಇವತ್ತು ಸಂಘ ಪರಿವಾರದವರು, ಬ್ರಿಟಿಷರು, ಮೊಘಲರು, ಮುಸಲ್ಮಾನ್ ರಾಜರುಗಳು ಬಂದು ಈ ದೇಶವನ್ನು ಕೊಳ್ಳೆ ಹೊಡೆದ್ರು, ಲೂಟಿ ಮಾಡಿದ್ರು ಅಂತ ಮಾತಾಡ್ತಾರೆ. ಇವತ್ತು ಯಾವುದೋ ಕಾಲದ ಮಾತನ್ನ ಮಾತಾಡ್ತಾ ಎಲ್ಲ ಯುವಕರನ್ನ ಎತ್ಕಟ್ತಾರಲ್ಲ, ಅದೇ ಮೊಘಲರ ಕಾಲದಲ್ಲಿ ಇವ್ರು ಚೆನ್ನಾಗಿದ್ರು. ಅವ್ರ ಜೊತೆಗೆ ಯಾಕೆ ಅವಾಗ ಇವರು ಸ್ವಾತಂತ್ರ್ಯ ಹೋರಾಟನ ಮೊಘಲರ ಕಾಲದಲ್ಲಿ ಸೃಷ್ಟಿ ಮಾಡಲಿಲ್ಲ? ಮೊಘಲರ ಕಾಲದಲ್ಲಿ ಯಾಕೆ ಸ್ವಾತಂತ್ರ್ಯ ಹೋರಾಟ ಮಾಡಬೇಕು ಅಂತ ಇವ್ರಿಗೆ ಅನಿಸ್ಲಿಲ್ಲ? ಯಾಕೆಂದ್ರೆ ಮೊಘಲರು ಸಹ ಅವ್ರು ಮಜಾ ಮಾಡ್ತಿದ್ರು, ಮೋಜು ಮಸ್ತಿ ಮಾಡ್ತಿದ್ರು, ಇವ್ರ ಜೊತೆ ಚೆನ್ನಾಗಿದ್ರು. ಮತ್ತು ಬಡ ಜನರನ್ನ ಅವರು ಹೇಗಿದ್ರು ಹಾಗೆ ಬಿಟ್ಟಿದ್ರು. ಅವ್ರ ಕಷ್ಟ ಸುಖಗಳನ್ನ ಕೇಳ್ತಿರ್ಲಿಲ್ಲ, ಅವರು ಯಾವುದೇ ವಿಧವಾದಂಥ ನ್ಯಾಯಾಧಿಗಳನ್ನ ಪರಿಹರಿಸ್ತಿರ್ಲಿಲ್ಲ, ಅಲ್ಲಿದ್ದಂಥ ಜಾತಿ ವ್ಯವಸ್ಥೆನ ಪ್ರಶ್ನೆ ಮಾಡಲಿಲ್ಲ, ಇಲ್ಲಿನ ಏನೇ ಶ್ರೇಣಿ ವ್ಯವಸ್ಥೆನ ಅವರು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಯಾವ ರಾಜ್ಯಗಳು ಆದರೆ ಬ್ರಿಟಿಷರು ತಲೆ ಕೆಡಿಸ್ಕೊತಾರೆ. ಅದರಲ್ಲೂ ಅಷ್ಟೊತ್ತಿಗಾಗಲೇ ಆಧುನಿಕ ಭಾರತದ ಸಂದರ್ಭದಲ್ಲಿ ಮಹಾತ್ಮ ಜ್ಯೋತಿ ಬಾಫ್ಲೆ ಅವರು ಒಂದು ಹೋರಾಟ ಶುರು ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ರಾಜಾರಾಮ್ ಮೋಹನ್ ರಾಯ್ ಅವರು ಒಂದು ಸತಿ ಪದ್ಧತಿಯನ್ನು ವಿರೋಧಿಸಿ ಚಳವಳಿ ಶುರು ಮಾಡಿರ್ತಾರೆ. ಅಷ್ಟೊತ್ತಿಗಾಗಲೇ ಭಾರತ ದೇಶದಾದ್ಯಂತ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಒಂದು ಸಾಮಾಜಿಕ ಹೋರಾಟಗಳು ಶುರುವಾಗ್ತವೆ, ಸಾಮಾಜಿಕ ಸುಧಾರಣಾ ಚಳವಳಿಗಳು ಶುರುವಾಗ್ತವೆ. ನೀವು ನೋಡಿ, ಸುಧಾರಣಾ ಚಳವಳಿಗಳ ಕಾಲ ಶುರುವಾಗಿದೆ 1800 ಈಚೆಗೆ. ಬ್ರಿಟಿಷರು ಬಂದ ಮೇಲೆ ಸುಧಾರಣಾವಾದಿ ಚಳವಳಿಗಳು ಅಲ್ಲಲ್ಲಿ ಶುರು ಆಗ್ತಾ ಹೋಗ್ತವೆ. ಬ್ರಿಟಿಷರನ್ನ ತುಂಬಾ ದೊಡ್ಡ ವಿಲನ್ಗಳ ಚಿತ್ರಿಸ್ತಾರೆ ಇರಲಿ, ಆದರೆ ಈ ದೇಶದ ಬಡ ಜನರಿಗೆ, ಶ್ರಮಿಕರಿಗೆ, ಅಸ್ಪೃಶ್ಯರು ಅಂತ ಏನು ಕರೀತಿದ್ರಲ್ಲ ಮನುಸ್ಮೃತಿಯಲ್ಲಿ, ಅವರಿಗೆ ಒಂದು ಮಾತಾಡುವ, ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವ ಅವಕಾಶ ಸಿಕ್ಕಿದ್ದು ಸಾವಿರಾರು ವರ್ಷಗಳ ನಂತರ ಬ್ರಿಟಿಷರು ಬಂದ ಮೇಲೆ. ಇದು ಸತ್ಯ. ಇದು ಹಾಗಾದ್ರೆ ಇಲ್ಲಿ ನಾನು ಮೀಸಲಾತಿ ಸಂಬಂಧಪಟ್ಟಂಗೆ ಮಾಡೋದಾದ್ರೆ, ಇಲ್ಲಿನ ಜಾತಿ ವ್ಯವಸ್ಥೆಯನ್ನ ಅತ್ಯಂತ ಉಗ್ರವಾಗಿ ಖಂಡಿಸಿದಂತ ವ್ಯಕ್ತಿ ಮೊದಲಿಗೆ ಮಹಾತ್ಮ ಜ್ಯೋತಿ ಬಾಫ್ಲೆ ಅವರು. ಮಹಾರಾಷ್ಟ್ರ ಪ್ರಾಂತ್ಯದಲ್ಲಿ, ಪೂನಾ ಪ್ರಾಂತ್ಯದಲ್ಲಿ ತಮ್ಮ ಹೋರಾಟವನ್ನು ಶುರು ಮಾಡ್ತಾರೆ. ಅಕ್ಷರದ ಹೋರಾಟ ಶುರು ಮಾಡ್ತಾರೆ, ಅವರು ಅರಿವಿನ ಹೋರಾಟ ಶುರು ಮಾಡ್ತಾರೆ. ಅವ್ರಿಗೆ ಆದಂತ ಅವಮಾನಗಳು ನಿಮ್ಗೆ ನೆನಪಿರಲಿ, ಮಹಾತ್ಮ ಜ್ಯೋತಿ ಬಾಫ್ಲೆ ಅವರು ದಲಿತರಲ್ಲ, ಅಸ್ಪೃಶ್ಯರಲ್ಲ, ಅವರು ಹಿಂದುಳಿದ ಜಾತಿಗೆ ಸೇರಿದಂತ ಫೂಲ್ ಮಾಲಿ ಅಂದ್ರೆ ಹೂವಾಡಿಗ ಜಾತಿಗೆ ಸೇರಿದಂತ ಒಬ್ಬ ವ್ಯಕ್ತಿ. ಅವರು ಒಂದು ಮದುವೆಯಲ್ಲಿ ತಮಗಾದಂತ ಅವಮಾನ, ಬ್ರಾಹ್ಮಣರಿಂದ ಆದಂತ ಅವಮಾನವನ್ನ ಗ್ರಹಿಸಿ ಆಮೇಲೆ ಯಾಕೆ ನನಗೆ ಇದೆಲ್ಲ ಅವಮಾನ ಅನಿಸ್ತಾ ಇದೆ ಅಂತ ಅನಿಸಿ, ಈ ಅವಮಾನ ಅಂತಕ್ಕಂಥದ್ದು ನನಗೆ ಯಾಕೆ ಅರ್ಥ ಆಗ್ತಾ ಇದೆ ಅಂತಂದ್ರೆ ನನಗೆ ಅಕ್ಷರದ ಅರಿವಿದೆ. ಹಾಗಾಗಿ ಈ ದೇಶದ ಅವಮಾನಗಳನ್ನ, ಹೈರಾರಿಕೆಯನ್ನ, ಈ ದೇಶದ ಜಾತಿ ವ್ಯವಸ್ಥೆಯನ್ನ, ಒಂದು ಸಾಮಾಜಿಕ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವೆಲ್ಲರೂ ಶಿಕ್ಷಣವಂತರಾಗಬೇಕು. ಶಿಕ್ಷಣದಲ್ಲಿ ನಮ್ಮ ಅರಿವಿನ ಜ್ಞಾನ ಇದೆ ಅಂತ ಹೇಳಿ ಅವರು ಹೋರಾಟವನ್ನು ಶುರು ಮಾಡ್ತಾರೆ. ಸತ್ಯ ಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿ, ಅದು ಮೊದಲ ನಾನ್ ಬ್ರಾಹ್ಮಿನ್ ಮೂವ್ಮೆಂಟ್, ಅದೇ ಬ್ರಾಹ್ಮಣೇತರ ಮೊದಲ ಒಂದು ಚಳವಳಿ. ಈ ಚಳವಳಿಯನ್ನು ಮುನ್ನಡೆಸುವಾಗ ಬ್ರಿಟಿಷರ ಹತ್ರ ಅವರಿಗೆ ಈಸಿಯಾಗಿ ಒಂದು ಕಮ್ಯುನಿಕೇಶನ್ ಮಾಡಕ್ಕೆ ಅವಕಾಶ ಆಗುತ್ತೆ. ಯಾಕೆಂದ್ರೆ ಜ್ಯೋತಿ ಬಾಫ್ಲೆ ಅವರಿಗೆ ಇಂಗ್ಲಿಷ್ ಶಿಕ್ಷಣ ಸಿಕ್ಕಿತ್ತು. ತರುಣನಾಗಿದ್ದಂತ ಜ್ಯೋತಿ ಬಾಫ್ಲೆ ಅವರು 1882ರಲ್ಲಿ ಒಂದು ವಿಲಿಯಂ ಹಂಟರ್ ಅನ್ನುವಂತ ಒಬ್ಬ ವ್ಯಕ್ತಿಯ ಅಧ್ಯಕ್ಷತೆಯಲ್ಲಿ ಒಂದು ಕಮಿಷನ್ ಸ್ಥಾಪನೆ ಮಾಡ್ತಾರೆ. ಬ್ರಿಟಿಷ್ ಗವರ್ಮೆಂಟ್ ಹಂಟರ್ ಕಮಿಷನ್ ಅಂತ ಕರೀತಾರೆ ಅದನ್ನ. ಈ ಹಂಟರ್ ಕಮಿಷನ್ ಭಾರತ ದೇಶದ ಈ ಜನರ, ಬಡ ಜನರ ಇತ್ಯಾದಿ ಶೋಷಿತ ಜನರ ಸಮಸ್ಯೆಗಳನ್ನ ಆಲಿಸೋಕ್ಕೋಸ್ಕರ ಬಂದಿರುತ್ತೆ. ಬಂದಾಗ ಏನ್ ಮಾಡ್ತಾರೆ, ಇಲ್ಲಿ ಮೇಲ್ಸ್ತರದಲ್ಲಿದ್ದಂತ ಇದೇ ಬ್ರಾಹ್ಮಣರು, ಕ್ಷತ್ರಿಯರೆಲ್ಲ ಏನ್ ಮಾಡ್ತಾರೆ, ಎಲ್ಲ ಚೆನ್ನಾಗಿದೆ, ದೇಶ ಚೆನ್ನಾಗಿದೆ ಸ್ವಾಮಿ, ತುಂಬಾ ಎಲ್ಲ ನಿಮ್ಮ ಒಂದು ಆಡಳಿತದಲ್ಲಿ ಎಲ್ಲ ಸುಭಿಕ್ಷವಾಗಿದ್ದಾರೆ, ನೀವು ಹೋಗಿ ಅಂತ ಹೇಳಿ ಕಳಿಸ್ತಿದ್ರು. ಆದ್ರೆ ಹಂಟರ್ ಕಮಿಷನ್ಗೆ ಬಲವಂತವಾಗಿ ನುಗ್ಗಿದಂತ ಕಮಿಷನ್ ಮುಂದೆ ಜ್ಯೋತಿ ಬಾಫ್ಲೆ ಅವರು ನಾನು ನುಗ್ಲೇಬೇಕು, ಇಲ್ಲಿ ಹೋಗ್ಲೇಬೇಕು ಅಂತ ಹೇಳಿ ಹಂಟರ್ ಕಮಿಷನ್ ಮುಂದೆ ತಮ್ಮ ಸಾಕ್ಷ್ಯವನ್ನು ನುಡಿತಾರೆ. ಈ ದೇಶ ನೀವು ಅಂದ್ಕೊಂಡಂಗಿಲ್ಲ, ಅಥವಾ ಇವರು ಕಟ್ಟಿಕೊಡೋ ರೂಪದಲ್ಲೂ ಇಲ್ಲ. ಈ ದೇಶವನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ದೇಶದ ಸಾಮಾಜಿಕ ವ್ಯವಸ್ಥೆನ ಅರ್ಥ ಮಾಡ್ಕೋಬೇಕು ನೀವು. ಈ ದೇಶವನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ದೇಶದ ಹಳ್ಳಿಗಳಿಗೆ ಹೋಗ್ಬೇಕು ನೀವು. ಈ ದೇಶವನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ನೀವು ಅರಮನೆಯಲ್ಲಿ ನಿಂತ್ಕೊಂಡು ನೀವು ಇವ್ರು ಕೇಳುವಂತ ಅಭಿಪ್ರಾಯಗಳನ್ನೆಲ್ಲ ನೀವು ಸಂಗ್ರಹಿಸ್ಕೊಂಡು ಹೊರಟೋರಾಗೋದಿಲ್ಲ. ನಮ್ಮಂತ ಬಡವರ ಮತ್ತು ಶೋಷಣೆಗೆ ಒಳಗಾದ ಒಂಥರ ಅಭಿಪ್ರಾಯಗಳನ್ನ ಕೇಳಬೇಕು ಅಂತ ಜಬರ್ದಸ್ತ್ ಮಾಡಿ ಹೇಳ್ತಾರೆ. ಬ್ರಿಟಿಷರಿಗೆ ಅರ್ಥ ಆಗುತ್ತೆ, ಏನು ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾನಲ್ಲ ಈ ತರುಣ ಇಂಗ್ಲಿಷಲ್ಲಿ ಅಂತ ಹೇಳಿ ಅವರ ಅಹವಾಲನ್ನ ಸ್ವೀಕರಿಸ್ತಾರೆ. ಆಗ ಅವರು ಜಾತಿ ವ್ಯವಸ್ಥೆಗಳ ಬಗ್ಗೆ ಬಿಡಿಯಾಗಿ ಎಲ್ಲವನ್ನ ವಿವರವಾಗಿ ಹೇಳ್ಕೊಡ್ತಾರೆ. ಬ್ರಿಟಿಷರು ಕಣ್ ತೆರೆಸ್ತಾರೆ ಜ್ಯೋತಿ ಬಾಫ್ಲೆ ಅವರು. ಆವಾಗ ಹಂಟರ್ ಕಮಿಷನ್ ಮುಂದೆ ನುಡಿದಂತ ಸಾಕ್ಷ್ಯ ಗೊತ್ತಾ, ಇಲ್ಲಿ ಜಾತಿಗಳಾಗಿ ಭಾರತ ದೇಶ ಒಡೆದೋಗಿದೆ, ಇಲ್ಲಿ ಅನೇಕ ಜಾತಿಗಳಿಗೆ ಸವಲತ್ತುಗಳನ್ನ, ಮಾನವ ಹಕ್ಕುಗಳನ್ನ ನಿರಾಕರಿಸಲಾಗಿದೆ, ಪ್ರಾಣಿಗಳಿಗಿಂತ ಹೆಚ್ಚಾಗಿ ಅವರನ್ನ ಊರಿಂದ ಆಚೆ ಇಟ್ಟಿದ್ದಾರೆ. ಹಾಗಾಗಿ ಈ ಎಲ್ಲಾ ಜನರಿಗೆ ಅವಕಾಶಗಳು ಸಿಕ್ಕಬೇಕು, ಈ ಎಲ್ಲಾ ಜನರಿಗೆ ಮಾತು ಬರಬೇಕು, ಈ ಎಲ್ಲಾ ಜನರಿಗೆ ಶಿಕ್ಷಣದ ಹಕ್ಕಬೇಕು, ಅರಿವಿನ ಹಕ್ಕಬೇಕು ಅಂತ ಹೇಳಿದಾಗ, ಮತ್ತು ಈ ಎಲ್ಲಾ ಜನರಿಗೆ ಒಂದು ಪ್ರಾತಿನಿಧ್ಯ ಬೇಕು. ದಟ್ ಇಸ್ ಕಾಲ್ಡ್ ಎಸ್ ರಿಸರ್ವೇಶನ್ ಅಂತ ನೀವು ಕರೆಯೋದಲ್ವಾ, ಪ್ರಾತಿನಿಧ್ಯ, ರೆಪ್ರೆಸೆಂಟೇಟಿವ್ ಸಿಸ್ಟಮ್ ಅನ್ನು ಕೊಡಿ ಅವ್ರಿಗೆ ಎಲ್ರಿಗೂ. ಅವಾಗ ಅವರು ಈ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಭಾಗವಹಿಸ್ತಾರೆ, ನಿಮ್ಗೆ ಸಹಾಯ ಮಾಡ್ತಾರೆ, ಅವ್ರಿಗೆಲ್ಲರಿಗೂ ಕಣ್ ತೆರೆಸಬೇಕು ನೀವು ಅಂತ ಬ್ರಿಟಿಷರ ಮುಂದೆ ಜ್ಯೋತಿ ಬಾಫ್ಲೆ ಅವರು ಇಟ್ಟಂತ ಅಹವಾಲು ಹಂಟರ್ ಕಮಿಷನ್ಗೆ ಒಂದು ಜಾತಿ ಆಧಾರಿತವಾದಂತ ಒಂದು ಮೀಸಲಾತಿಗೆ ಒಂದು ಮುನ್ನುಡಿಯನ್ನು ಬರೀತು. ಅದೇ ಮೊದಲನೇದು. ಜ್ಯೋತಿ ಬಾಫ್ಲೆ ಅವರ ಈ ಮನವಿಯನ್ನ ಹಂಟರ್ ಕಮಿಷನ್ ಪರಿಗಣಿಸುತ್ತೆ.
ಪರಿಗಣಿಸಿ ಬೇರೆ ಬೇರೆ ಕಮಿಷನ್ಗಳು ಬರಕ್ಕೆ ಶುರು ಆಯ್ತವಲ್ಲ, ಅವೆಲ್ಲವೂ ಜ್ಯೋತಿ ಬಾಫುಲೆ ಅವರು ಕೊಟ್ಟಂತ ಈ ಮನವಿ ಆಧಾರದ ಮೇಲೆ ಮುಂದೆ ಬರುವಂತ ರಾಯಲ್ ಕಮಿಷನ್ ಇರ್ಬೋದು, ಅಥವಾ ಸೌತ್ ಬರೋ ಕಮಿಷನ್ ಇರ್ಬೋದು, ಅಥವಾ ಬೇರೆ ಬೇರೆ ಈ ಸೈಮನ್ ಕಮಿಷನ್ ಏನಿದೆಲ್ಲ ಲಾ ಕಮಿಷನ್ಸ್, ಎಜುಕೇಶನಲ್ ಕಮಿಷನ್ಸ್ ಮಾಡೋದಲ್ಲ, ತುಂಬಾ ಕಮಿಷನ್ಸ್ ಮಾಡೋದಲ್ಲ. ಆದರೆ ಆ ಕಮಿಷನ್ಸ್ಗಳೆಲ್ಲವೂ ಭಾರತ ದೇಶದ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸುಧಾರಣೆಗಳಿಗೋಸ್ಕರ ಮಾಡಿದಂಥ ಕಮಿಷನ್ಸ್ಗಳು. ಗೊತ್ತಿರಲಿಲ್ಲ ನಿಮಗೆ. ಇಲ್ಲಿ ನ್ಯಾಯಾಲಯಗಳು, ಬಸ್ ಇರ್ಬೋದು, ಸಂಪರ್ಕ ಇರ್ಬೋದು, ಪ್ರತಿಯೊಂದಕ್ಕೂ ಒಂದೊಂದು ಕಮಿಷನ್ ರೂಪಿಸಿ ಜನಗಳ ಅಭಿಪ್ರಾಯನ ಸಂಗ್ರಹಿಸೋದಕ್ಕೆ ಬ್ರಿಟಿಷರು ಶುರು ಮಾಡ್ತಾರೆ. ಅದಾದ ನಂತರವೇ ರಾಮ್ಸೆ ಮೆಕ್ಡೊನಾಲ್ಡ್ ಅವರು ಇದನ್ನ ರೆಫರ್ ಮಾಡ್ತಾರೆ, ಪ್ರಧಾನಮಂತ್ರಿ ಆಗಿದ್ದವರು, ಜಾತಿ ಆಧಾರಿತವಾದಂತ ಇವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ. ಮೆಕಾಲೆ ಶಿಕ್ಷಣ ಪದ್ಧತಿ ಬಗ್ಗೆ ಮಾತಾಡ್ತಾರೆ ಇವತ್ತಿನ ಸಂಘ ಪರಿವಾರದವರು. ಸತ್ಯ, ಮೆಕಾಲೆ ಶಿಕ್ಷಣ ಪದ್ಧತಿಯು ಜ್ಯೋತಿ ಬಾಫುಲೆ ಅವರು ಕೊಟ್ಟಂತ ಮನವಿಯ ಮೇರೆಗೆನೆ ಮೆಕಾಲೆ ಶಿಕ್ಷಣ ಪದ್ಧತಿಯು ಬರುತ್ತೆ. ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ಇಂಗ್ಲಿಷ್ ಶಿಕ್ಷಣ ಅದಕ್ಕಿಂತ ಮೊದಲು ಹೆಂಗಿತ್ತು, ಅದಕ್ಕಿಂತ ಮೊದಲು ಈ ಬ್ರಾಹ್ಮಣರು ಅವರ ಒಂದು ಗುರುಕುಲಗಳಲ್ಲಿ ಓದಿಸ್ಕೊತಾ ಇದ್ರು, ಇವರು ಮುಸ್ಲಿಮರು ಅವರ ಒಂದು ದರ್ಗಾಗಳಲ್ಲಿ ಅಕ್ಷರ ಕಲಿಸ್ಕೊತಾ ಇದ್ರು, ಕ್ರಿಶ್ಚಿಯನ್ರು ಚರ್ಚ್ಗಳಲ್ಲಿ ಅಕ್ಷರ ಕಲಿಸ್ಕೊತಾ ಇದ್ರು. ಈಗ ತಮ್ಮ ಧರ್ಮಗಳಿಗೆ ಸೀಮಿತವಾಗಿ ಅಕ್ಷರ ಕಲಿಸ್ಕೊತಿದ್ದನ್ನ ಸಾರ್ವಜನಿಕ ಶಿಕ್ಷಣ ನೀತಿಯನ್ನಾಗಿ ರೂಪಿಸಿದ್ದು, ಎಲ್ಲವನ್ನ ತೆರವುಗೊಳಿಸಿ ಸಾರ್ವಜನಿಕ ಶಿಕ್ಷಣ ನೀತಿಯನ್ನು ತಂದು ಎಲ್ಲರಿಗೂ ಅಕ್ಷರ ಕಲಿಯುವ, ಎಲ್ಲರಿಗೂ ಶಾಲೆಗಳನ್ನ ತೆರೆಯುವಂತ ಅವಕಾಶ ಕೊಟ್ಟಿದ್ದು ಮೆಕಾಲೆ, ಲಾರ್ಡ್ ಮೆಕಾಲೆ. ಹಾಗಾಗಿ ಅವರು ಎಲ್ಲರಿಗೂ ಅಕ್ಷರ ಕೊಟ್ಬಿಟ್ರು ಅನ್ನೋ ಕಾರಣಕ್ಕೋಸ್ಕರ ಮೆಕಾಲೆ ಪದ್ಧತಿ ಬೇಡ ಅಂತ ಈಗ ಬಾಯ್ ಬಡ್ಕೊಂತ ಇದ್ದಾರೆ. ಮೆಕಾಲೆ ಪದ್ಧತಿ ಬೇಡ. ಮೆಕಾಲೆಗಿಂತ ಮೊದಲು ನೀವೇನ್ ಮಾಡ್ತಿದ್ದೀರಿ? ನೀವು ಅಕ್ಷರ ಕೊಟ್ರೇನು? ಕೊಟ್ಟಿಲ್ಲ. ಇದೆಲ್ಲ ಹುನ್ನಾರಗಳು ನಮಗೆ ಅಕ್ಷರ ಬಂದಿದ್ದರಿಂದಾಗಿ ಅರ್ಥ ಆಗುತ್ತೆ. ಇದು ಇರಲಿ, ಅದು ಬೇರೆ ಬೇರೆ ಚರ್ಚೆ ಮಾಡಲ್ಲ. ಇದು ರಿಸರ್ವೇಷನ್ ಸಂಬಂಧಪಟ್ಟಂಗೆ ಈ ತರ ಕೊಟ್ಟ ಮೇಲೆ ಮಹಾರಾಷ್ಟ್ರ ಪ್ರಾಂತದಲ್ಲಿ ಛತ್ರಪತಿ ಶಾಹು ಮಹಾರಾಜರವರು ಅವರ ಪೂನಾ ಪ್ರಾಂತದಲ್ಲಿ ಆಳ್ವಿಕೆ ಮಾಡ್ತಿದ್ರಲ್ಲ, ಅಲ್ಲಿ ತಮ್ಮ ಜನ್ಮದಿನದ ಅಂಗವಾಗಿ ತಮ್ಮ ಒಂದು ಪ್ರಾಂತ್ಯದಲ್ಲಿ 1902 ಇಸ್ವಿಯಲ್ಲಿ ಮೊದಲ ಬಾರಿಗೆ ಹಿಂದುಳಿದ ವರ್ಗಗಳಿಗೆ, ಅಂದ್ರೆ ಅಲ್ಲಿ ಆವಾಗ SC ST ಅಂತ ನೀವು ಇನ್ನೂ ಪರಿಗಣಿಸಿರ್ಲಿಲ್ಲ ಅದೇ ಬ್ರಿಟಿಷ್ ಇಂಡಿಯಾದಲ್ಲಿ, ಆವಾಗ ಹಿಂದುಳಿದ ವರ್ಗಗಳು ಅಂತ ಒಟ್ಟು ಅಸ್ಪೃಶ್ಯರನ್ನು ಒಳಗೊಂಡಂತೆ ಹಿಂದುಳಿದ ವರ್ಗಗಳಿಗೆ 50% ರಿಸರ್ವೇಶನ್ ಅನ್ನು ಕೊಡ್ತಾರೆ. ಅಂದ್ರೆ ತಮ್ಮ ಆಸ್ಥಾನದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ, ಉದ್ಯೋಗದಲ್ಲಿ 50% ಮತ್ತು ಅವರಿಗೆ ಹಿಂದುಳಿದ ವರ್ಗದವರಿಗೆ ಶಾಲೆಗಳನ್ನ ತೆರೀತಾರೆ. ಅಂದ್ರೆ ಮೊದಲ ಬಾರಿಗೆ ಕೊಲ್ಲಾಪುರ ಆಡಳಿತದಲ್ಲಿ, ಅಂದ್ರೆ ಕೊಲ್ಲಾಪುರ ಪ್ರಾಂತದಲ್ಲಿ ಛತ್ರಪತಿ ಶಾಹು ಮಹಾರಾಜರವರು ಎಲ್ಲ ಹಿಂದುಳಿದ ವರ್ಗಗಳಿಗೆ ಜ್ಯೋತಿ ಬಾಫುಲೆ ಏನು ಅಂಟರ್ ಕಮಿಷನ್ ಕೊಟ್ಟಿದ್ರು ಅದನ್ನ ಜಾರಿಗೊಳಿಸ್ಬಿಡ್ತಾರೆ. ಬ್ರಿಟಿಷ್ ಗವರ್ಮೆಂಟ್ ಇದ್ರು ಇವ್ರದ್ದು ಸ್ವತಂತ್ರ ಆಳ್ವಿಕೆ ಇರ್ತಾರೆ, ಅಲ್ಲಿ ಜಾರಿಗೊಳಿಸ್ತಾರೆ. ಇದು ಮೊದಲ ಒಂದು ರಿಸರ್ವೇಶನ್ ಸಿಸ್ಟಮ್ ಹಿಂದುಳಿದ ವರ್ಗಗಳಿಗೆ. ಹಿಂದುಳಿದ ವರ್ಗದ ಎಲ್ಲವೂ ಇದರಲ್ಲಿ ಬ್ರಾಹ್ಮಣೇತರರು ಅಂದ್ರೆ ಎಲ್ಲರಿಗೂ ಕೊಟ್ಟಂತ ಮೊದಲ ರಿಸರ್ವೇಶನ್ ಇದು. ಯಾರು ಕೊಟ್ಟರು? ಅಂಬೇಡ್ಕರ್ ಅವ್ರು ಕೊಟ್ರ? ಅಂಬೇಡ್ಕರ್ ಇನ್ನು ಈಗ ಚಿಕ್ಕ ಹುಡುಗ, ಆಗ ಗೊತ್ತೇ ಇರಲಿಲ್ಲ, ಹೈಸ್ಕೂಲ್ ಓದ್ತಿದ್ರು ಅವಾಗ 1902ರಲ್ಲಿ. ಆಧರಿಸಿ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ ಅಂತ ಬ್ರಿಟಿಷ್ ಗವರ್ನಮೆಂಟ್ ಅವರು 1909ರಲ್ಲಿ ಒಂದು ಕಾನೂನನ್ನು ತರ್ತಾರೆ. ಅದರಲ್ಲಿ ಇದರ ಛತ್ರಪತಿ ಶಾಹು ಮಹಾರಾಜರವರು ಕೊಟ್ಟಿದ್ದಂತ ಜಾತಿ ಆಧಾರಿತವಾದಂತ ಮೀಸಲಾತಿಯ ಕೆಲವು ಎಲಿಮೆಂಟ್ಸ್ಗಳನ್ನ ಅಳವಡಿಸ್ಕೊಂತಾರೆ. ನಡೆಯನ್ನ ಆಧರಿಸಿ ಮೈಸೂರು ಪ್ರಾಂತ್ಯದಲ್ಲಿ, ನಮ್ಮ ಮೈಸೂರು ರಾಜ್ಯದಲ್ಲಿ ಆವಾಗ ಆಳ್ವಿಕೆ ಮಾಡ್ತಿದ್ದಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಒಂದು ಆಯೋಗವನ್ನು ನೇಮಿಸ್ತಾರೆ. ಸರ್ ಲೆಸ್ಲಿ ಮಿಲ್ಲರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಹಿಂದುಳಿದ ವರ್ಗಗಳ ಅಧ್ಯಯನ ಆಯೋಗನ ನೇಮಿಸ್ತಾರೆ. ಆ ರಿಪೋರ್ಟ್ ಕೊಡುತ್ತೆ ಲೆಸ್ಲಿ ಮಿಲ್ಲರ್ ಅವರ ಆಯೋಗ. ಅದನ್ನ ನಾವು ಮಿಲ್ಲರ್ ಆಯೋಗ ಅಂತ ಕರಿತೀವಿ. ಇದನ್ನ ಡೀಟೇಲ್ ಆಗಿ ಬೇರೆ ಒಂದಿನ ಚರ್ಚೆ ಮಾಡೋಣ. ಆ ಲೆಸ್ಲಿ ಮಿಲ್ಲರ್ ಅವರು ಕೊಟ್ಟಂತ ಒಂದು ವರದಿ ಏನಿದೆ ಅದನ್ನ ಮಿಲ್ಲರ್ ಆಯೋಗ ಅಂತ ಕರೀತಾರೆ. ಆ ಮಿಲ್ಲರ್ ವರದಿ, ಆ ಮಿಲ್ಲರ್ ವರದಿಯಲ್ಲಿ ಏನಿರುತ್ತೆ ಅಂದ್ರೆ, ಇಲ್ಲಿ ಅನೇಕ ಜನರಿಗೆ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ, ಅನೇಕ ಜನರಿಗೆ ಬಡತನ ಇದೆ, ಅನೇಕ ಜನರು ಅಸಂಘಟಿತರಾಗಿದ್ದಾರೆ, ಅನೇಕ ಜನರಿಗೆ ಅರಿವಿನ ಕೊರತೆ ಇದೆ, ಅವರಿಗೆ ಆರ್ಥಿಕವಾಗಿ ತುಂಬಾ 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 ಹಿಂದುಳಿದಿದ್ದಾರೆ. ಹಾಗಾಗಿ ಇವರಿಗೆ ಜಾತಿ ಆಧಾರಿತವಾಗಿ ಮೀಸಲಾತಿಯನ್ನು ಕೊಡಬೇಕಾದ್ದು ನ್ಯಾಯ ಅಂತ ಬರೀತಾರೆ. ಇದನ್ನ ಯಾರು ವಿರೋಧಿಸ್ತಾರೆ ಗೊತ್ತಾ? ಸರ್ ಎಂ ವಿಶ್ವೇಶ್ವರಯ್ಯನವರು ಅವತ್ತು ದಿವಾನರಾಗಿದ್ದಂಥವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಅವರು ಈ ತರ ಎಲ್ಲ ಜಾತಿ ಆಧಾರಿತವಾಗಿ ನಾವು ಮೀಸಲಾತಿ ಅಥವಾ ರೆಪ್ರೆಸೆಂಟೇಷನ್ ಅಥವಾ ಏನ್ ನಾವು ಪ್ರಾತಿನಿಧ್ಯ ಅಂತ ಕರಿತೀವಿ ಅದನ್ನು ಕೊಟ್ರೆ ರಾಜ್ಯದಲ್ಲಿ ದಕ್ಷತೆ ಹಾಳಾಗೋಗುತ್ತೆ, ಹಾಗಾಗಿ ಇದಕ್ಕೆ ನನ್ನ ಸಮ್ಮತ ಇಲ್ಲ ಅಂತಾರೆ. ಮಂತ್ರಿ ಆಗಿದ್ರಲ್ಲ ದಿವಾನರು. ಆದ್ರೆ ನಾಲ್ವಡಿ ಅವರಿಗೆ ಅನ್ಸುತ್ತೆ, ನಾವು ಎಷ್ಟು ದಿನ ತನಕ ಹೀಗೆ ಇದ್ರೆ ಅವ್ರ ದಕ್ಷತೆ ಹಾಗೆ ಇರುತ್ತೆ, ಹಾಗಾಗಿ ದಕ್ಷತೆನ ಸೃಷ್ಟಿ ಮಾಡ್ಬೇಕು ಸ್ವಾಮಿ. ನಾವು ದಕ್ಷತೆ ಇಲ್ದಿರೋರ ಹತ್ರ ಕರ್ಕೊಂಡು ಬಂದು ಅವ್ರಿಗೆ ಟ್ರೈನ್ ಅಪ್ ಏನೋ ಒಂದು ಮಾಡಿ ದಕ್ಷತೆಯನ್ನು ಸೃಷ್ಟಿ ಮಾಡುವಂತ ಅವಕಾಶ ಕೊಟ್ಟಿರ್ತಾನೆ, ಅವರಲ್ಲಿ ದಕ್ಷತೆ ಬರುತ್ತೆ. ಹಾಗಾಗಿ ನೀವು ಬರೀ ಜಾತಿ ಆಧಾರಿತವಾಗಿ ಕೆಲವು ಸಮುದಾಯಗಳನ್ನ ಹಾಗೇ ಉಳಿಸ್ಬಿಟ್ರೆ ಅವ್ರು ಹಂಗೆ ಇರ್ತಾರೆ, ಇಲ್ಲಿ ದಕ್ಷತೆ ಇದೆ ನೀವು ಅಂತ ನೀವೇ ರೂಲ್ ಮಾಡ್ತಿರ್ತೀರಾ. ಇದಕ್ಕೆ ನನ್ನ ಸಮ್ಮತ ಇಲ್ಲ, ನಿಮ್ಗೆ ಒಪ್ಪಿಗೆ ಇದು ಬಿಟ್ಟಿದೋ ಗೊತ್ತಿಲ್ಲ, ನಾನಂತೂ ಇದನ್ನ ಜಾರಿಗೊಳಿಸ್ತೀನಿ ಅಂತ ಹೇಳಿ 1921ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಪ್ರಾಂತ್ಯದಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೋಗಿ 75% ರಿಸರ್ವೇಶನ್ ಅನ್ನ ಹಿಂದುಳಿದ ವರ್ಗಗಳಿಗೆ ಘೋಷಣೆ ಮಾಡ್ತಾರೆ. ಹಿಂದುಳಿದ ವರ್ಗಗಳು ಯಾರು? ಲಿಂಗಾಯತರು, ಒಕ್ಕಲಿಗರು, ಮುಸ್ಲಿಮರು, ಕುರುಬರು, ಕುಂಬಾರರು,
ದಲಿತರು ಜಾತಿ ಅಂತ ಹೇಳ್ತಿಲ್ಲ, ರೊಟ್ಟಿ ದಮನೆ ತಗೊಳ್ಳೋದಂತವ್ರು, ಅಸ್ಪೃಶ್ಯ ಜಾತಿಗಳು ಎಲ್ಲ ಜಾತಿಗಳಿಗೆ ಶಿಕ್ಷಣದ ಹೆಬ್ಬಾಗಿಲಿನ ತೆರೀತಾರೆ, ರಿಸರ್ವೇಶನ್ ಕೊಡ್ತಾರೆ, ಮತ್ತು ಆಡಳಿತದಲ್ಲಿ ಅವರೆಲ್ಲರೂ ಭಾಗವಹಿಸುವಂಗೆ ಮಾಡ್ತಾರೆ. ಪ್ರಜಾಪ್ರತಿನಿಧಿ ಸಭೆ ಅಂತ ಮಾಡಿ ಎಲ್ಲರನ್ನ ಒಂದು ರೆಪ್ರೆಸೆಂಟೇಟಿವ್ ಸಿಸ್ಟಮ್ ಅಲ್ಲಿ ಆಯ್ಕೆ ಮಾಡ್ತಾರೆ, ಅವ್ರನ್ನ ಕೂರಿಸ್ಕೊಂಡು ಚರ್ಚೆ ಮಾಡ್ತಾರೆ. ಇಂತಹ ಬಹುದೊಡ್ಡ ಸುಧಾರಣೆ ಮೈಸೂರು ರಾಜ್ಯದಲ್ಲಿ ಶುರುವಾಗುತ್ತೆ. ಇದನ್ನು ವಿರೋಧಿಸಿ ವಿಶ್ವೇಶ್ವರಯ್ಯನವರು ದಿವಾನ್ ಪದವಿಗೆ ರಾಜೀನಾಮೆ ಕೊಟ್ಟು ಹೊರಟೋಗ್ತಾರೆ. ನೀವು ರಾಜೀನಾಮೆ ಕೊಟ್ಟರೂ ಪರವಾಗಿಲ್ಲ, ನಾನು ಮಾತ್ರ ಇದನ್ನು ಇಂಪ್ಲಿಮೆಂಟ್ ಮಾಡೇ ಮಾಡ್ತೀನಿ ಅಂತೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಪ್ರಾಂತ್ಯದಲ್ಲಿ ಅಂದರೆ ಮೈಸೂರು ರಾಜ್ಯದಲ್ಲಿ ಈ ರಿಸರ್ವೇಷನ್ ಸಿಸ್ಟಮ್ ಅನ್ನ ಜಾರಿಗೆ ತರ್ತಾರೆ. ಇದು ಪ್ರಾಚೀನ ಇತಿಹಾಸವನ್ನ ಮೀರಿ ಬ್ರಿಟಿಷ್ ಇತಿಹಾಸದಲ್ಲಿ ಚಳವಳಿ ಶುರುವಾಗಿದ್ದು, ಅಂದರೆ ಮೀಸಲಾತಿ ಚಳವಳಿ ಶುರುವಾಗಿದ್ದು. ಇಲ್ಲೆಲ್ಲೋ ಅಂಬೇಡ್ಕರ್ ಪಾತ್ರ ನೋಡ್ತಾ ಇದ್ರಿ ನೀವು. ಸುಮ್ಮನೆ ಯಾರೋ ಹೇಳ್ಕೊಟ್ರೋ ರಿಸರ್ವೇಶನ್ ಅಂದ್ರೆ ಅಂಬೇಡ್ಕರ್ ಅಂದ್ರೆ ರಿಸರ್ವೇಶನ್ ಅಂದ್ರೆ ನಮ್ಮೆಲ್ಲರ ಬೇವರಿನ ಫಲವನ್ನು ಇನ್ಯಾರೋ ತಿನ್ನೋದು ಅಂತ ಈ ತರ ಭಾವನೆಯನ್ನು ತುಂಬಿಕೊಂಡು ಇತಿಹಾಸವನ್ನು ನೋಡ್ದೇನೆ ಅಥವಾ ವಾಸ್ತವ ಸ್ಥಿತಿಗಳನ್ನ ಅರ್ಥ ಮಾಡ್ಕೊಳ್ದೇನೆ ಯಾವುದೋ ಒಂದು ಸಮುದಾಯದ ಮೇಲೆ ಗೂಬೆ ಕುರಿಸ್ತಾ ಹೋಗೋದ್ರಲ್ಲಿ ಇದೆಯಲ್ಲ, ಇದು ಪ್ರಜ್ಞಾವಂತಿಕೆ ಲಕ್ಷಣ. ಇದು ತಪ್ಪಲ್ವ? ಇದು ತಿಳ್ಕೋಬೇಕು. ಇಲ್ಲಿನ ಅನೇಕ ಹೋರಾಟಗಳು, ಅನೇಕರ ಬೇವರಿನ ಋಣದಿಂದ ಇವತ್ತಿನ ಹಿಂದುಳಿದ ವರ್ಗಗಳು ಸುಖವಾಗಿ ಜೀವನ ಮಾಡ್ತಾ ಇದ್ದಾವೆ. ಅದೇ ಹಿಂದುಳಿದ ವರ್ಗದವರು 50ರ ನಂತರ ಬಂದಂತ ಸಾಂವಿಧಾನಿಕ ಮೀಸಲಾತಿ ಬಗ್ಗೆ SC/ST ಗಳನ್ನ ಲೇವಡಿ ಮಾಡುವಂತ, ವ್ಯಂಗ್ಯ ಮಾಡುವಂತ, ವಿಡಂಬನೆ ಮಾಡುವಂತ ಮಾತುಗಳಿದಾವಲ್ಲ, ಅದು ನ್ಯಾಯ ಅನ್ನೋದನ್ನ ನೀವು ಮನಸ್ಸಾಕ್ಷಿ ಇಟ್ಟು ಯೋಚನೆ ಮಾಡಬೇಕು. ಇದು ಹಿಂದುಳಿದ ವರ್ಗಗಳಿಗೆ ಬಂದಂತ ರಿಸರ್ವೇಶನ್. ಆಮೇಲೆ ಹಿಂದುಳಿದ ವರ್ಗಗಳಿಗೆ ಅಂದ್ರೆ ಶೂದ್ರ ವರ್ಗಗಳಿಗೆ ಶಿಕ್ಷಣ ಸಿಕ್ಕಿದ್ದು, ಆಸ್ತಿಯಲ್ಲಿ ಪಾಲು ಸಿಕ್ಕಿದ್ದು, ಅಧಿಕಾರದಲ್ಲಿ ಪಾಲು ಸಿಕ್ಕಿದ್ದು, ಎಲ್ಲ ರಾಜಕಾರಣಗಳಲ್ಲಿ ಭಾಗವಹಿಸುವಂತಾಗಿದ್ದು. ಅದಕ್ಕಿಂತ ಆಚೆ ಎಲ್ಲ ಹಿಂದುಳಿದ ವರ್ಗದವರು ಯಾವ ದೊಡ್ಡ ಲ್ಯಾಂಡ್ ಲಾರ್ಡ್ಗಳು ಇರಲಿಲ್ಲ ಇಲ್ಲಿ. ಅವರ ಕೃಪಾ ಕಟಾಕ್ಷದಿಂದಾಗಿ, ಬ್ರಿಟಿಷರ ಕೃಪಾ ಕಟಾಕ್ಷ ಮೊದಲನೇದಾಗಿ, ಎರಡನೇದು ಮಹಾತ್ಮ ಜ್ಯೋತಿಬಾ ಫುಲೆಯವರ ಹೋರಾಟ, ಮೂರನೇದು ಛತ್ರಪತಿ ಶಾಹು ಮಹಾರಾಜರವರ ರಿಸರ್ವೇಶನ್ ಕೊಟ್ಟಂತ ಒಂದು ಧ್ಯೇಯ, ಮತ್ತು ಅದನ್ನು ಅನುಸರಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯವರು ಕೊಟ್ಟಂತ 75% ಮೀಸಲಾತಿ. ಇದೆಲ್ಲವನ್ನು ಎಂಜಾಯ್ ಮಾಡಿಕೊಂಡು ದೊಡ್ಡ ದೊಡ್ಡ ಸ್ಥಾನಮಾನಗಳನ್ನ ಅಲಂಕರಿಸಿದ ನಂತರ ಇನ್ನು ಉಳಿದಂತ ಸಮುದಾಯಗಳನ್ನ ನೋಡಿ ಕೆಲವು ಸಣ್ಣ ರಿಸರ್ವೇಶನ್ಗೋಸ್ಕರ ಟೀಕೆ ಮಾಡೋದು, ಲೇವಡಿ ಮಾಡೋದು, ಅಪಹಾಸ್ಯ ಮಾಡೋದಿದೆಯಲ್ಲ, ಅದು ತಕ್ಕುದಾದ ನ್ಯಾಯ ಅಲ್ಲ ಅಂತ ಅನ್ಸಲ್ಲ ನಿಮ್ಗೆ? ಆ ನಂತರ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳಿಗೆ ವಿಶೇಷವಾಗಿ ಹೇಗೆ ಒಂದು ಅಂದ್ರೆ ಪೋಸ್ಟ್ ಇಂಡಿಪೆಂಡೆಂಟ್ ನಾನು ಹೇಳುದು, ಸ್ವಾತಂತ್ರ್ಯ ಬಂದ ನಂತರ ಇದು ಸಾಂವಿಧಾನಿಕವಾಗಿ ಹೇಗಾಯ್ತು, ಸಾಂವಿಧಾನಿಕವಾಗಿ ಭಾರತದಾದ್ಯಂತ ಹಿಂದುಳಿದ ವರ್ಗಗಳನ್ನ ಮೀಸಲಾತಿ ಅಡಿಯಲ್ಲಿ ತಂದದ್ದು ಹೇಗೆ, SC/ST ಗಳಿಗೆ ಮೀಸಲಾತಿ ಬಂದದ್ದು ಹೇಗೆ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ನಮಸ್ಕಾರ.